ಗಂಡ ಭೇರುಂಡ. ಇದರಲ್ಲಿ ಇರುವಂತಹ ವಿದ್ವಾಂಸ ಪಂಡರೀನಾಥಾಚಾರ್ಯ ಗಲಗಲಿ ಅವರು ವರಕವಿ ಬೇಂದ್ರೆ ಅವರನ್ನು ಕುರಿತು ರಚಿಸಿದ 18 ಶ್ಲೋಕಗಳ ಒಂದು ಅಧ್ಯಯನ. ಇವತ್ತ 7, 8 ಸಾಧ್ಯವಾದರೆ 9. 7. ಇಂಗ್ಲೀಷ್ ಕನ್ನಡ ಸಂಸ್ಕೃತೇತಿ ವಿಲಸ ಸದ್ಭಾಷ ಕವಿತೋದ್ವಿತ ವ್ಯಕ್ತಿತ್ವಸ್ಥಿಮುಖೋಲ್ಲಸನ್ನಭಿನವೋ ಭಾತ್ತೇಶ ದತ್ತಃ ಕವಿಃ ಸಂಖ್ಯಾವಿತ್ಕವಿಶಿಕ್ಷಕತ್ರಿಮುಖತೋ ದತ್ತಸ್ತ್ರಿಮೂರ್ತಿಃ ಪರೋ ಬೇಂದ್ರೆ ದತ್ತವರಂಬಿಕಾತನಯ ಇತ್ಯೇಕಸ್ತ್ರಿರೂಪಃ ಕವಿಃ. ಅನ್ವಯ. ಇಂಗ್ಲೀಷ್ ಕನ್ನಡ ಸಂಸ್ಕೃತೆ ಅತಿ ವಿಲಸದ್ಭಾಷಕಾತೋದ್ವಿತೇ ವ್ಯಕ್ತಿತ್ವಃ ತ್ರಿಮೋಕಸಲ್ಲಸನ ಅಭಿನವಃ ಏಷಃ ದತ್ತಕವಿಃ ಭಾತಿ. ಸಂಖ್ಯಾವಿತ್ಕವಿಶಿಕ್ಷಕತ್ರಿಮುಖತಃ ದತ್ತಃ ಪರಃ ತ್ರಿಮೂರ್ತಿಃ ಬೇಂದ್ರೆ ದತ್ತಃ ಅಂಬಿಕಾತನಯ ಇತಿ ಏಕಃ ತ್ರಿರೂಪಃ ಕವಿಃ. ಏನಪ್ಪ ಅಂದರೆ ಇದರೊಳಗೆ ಏನು ವರಕವಿ ಶ್ರೀ ಬೇಂದ್ರೆಯವರ 3 ಮುಖದ ಪವಿತ್ರ ಒಂದು ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಅವರೋ ಇಂಗ್ಲೀಷ್ ಕನ್ನಡ ಸಂಸ್ಕೃತ ಭಾಷೆಗಳ ಪಾಂಡಿತ್ಯಪೂರ್ಣ ಕವಿಗಳು. ಆಮೇಲೆ ಅವರು ಅಷ್ಟೇ ಅಲ್ಲ, ಪಂಡಿತರು, ಕವಿಗಳು, ಶಿಕ್ಷಕರು, ಈ ರೀತಿ ತ್ರಿಮೂರ್ತಿ ರೂಪದವರು. ಶ್ರೇಷ್ಠವೆಂದರೆ ಅವರ ಹೆಸರುಗಳು ಸಹ ನಾಮಧೇಯಗಳೂ ಸಹ ಬೇಂದ್ರೆ, ದತ್ತ, ಅಂಬಿಕಾತನಯ, ಹೀಗೆ 3 ಸಂಗತಿಗಳ 3 ರೂಪ ಪಡೆದವರು. ನಾನು ಅರ್ಥ ಹೇಳಿಲ್ಲ ಕಾಣಿಸ್ತದೆ, ಹೇಳ್ತೇನೀಗ. ಲೋಕಪ್ರಸಿದ್ಧನಾದ ದತ್ತಾತ್ರೇಯನಿಗೆ 3 ಮುಖಗಳು. ಬೇಂದ್ರೆಯವರು ಇಂಗ್ಲೀಷ್ ಕನ್ನಡ ಸಂಸ್ಕೃತ ಎಂಬ ಅದ್ಭುತ ಭಾಷೆಗಳ ಕವಿತ್ವದಿಂದ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು 3 ಮುಖಗಳಿಂದ ಕಂಗೊಳಿಸುತ್ತಿದ್ದಾರೆ. ಆದ್ದರಿಂದ ಇವರು ಅಭಿನವ ದತ್ತ ಎಂಬ ಹೆಸರಿನಿಂದ ಶೋಭಿಸುತ್ತಿದ್ದಾರೆ. ಪಂಡಿತ, ಕವಿ, ಶಿಕ್ಷಕ ಎಂಬ 3 ಮುಖಗಳಿಂದಾಗಿ ಅವರಿಗೆ ತ್ರಿಮೂರ್ತಿತ್ವ ಸಿದ್ಧಿಸಿದಂತಾಗಿದೆ. ಬೇಂದ್ರೆಯವರ ಇನ್ನೊಂದು ಹೆಗ್ಗಳಿಕೆ ಎಂದರೆ ಏನಪ್ಪ ಅದು? ಇನ್ನೊಂದು ಹೆಗ್ಗಳಿಕೆ, ಬೇಂದ್ರೆ ದತ್ತ ಅಂಬಿಕಾತನಯ. ಬೇಂದ್ರೆ ದತ್ತ ಅಂಬಿಕಾತನಯ ಎಂಬ 3 ಹೆಸರುಗಳಿಂದಲೂ ಅವರು ಖ್ಯಾತರಾಗಿರುವುದರಿಂದ ಒಬ್ಬರೇ 3 ರೂಪವುಳ್ಳವರು ಆದಂತಾಯಿತೋ. ಅದ್ಭುತ ಅಲ್ಲ? ಅದ್ಭುತವಾದಂಥ. ಈಗ 8ನೆಯ ಶ್ಲೋಕಕ್ಕೆ ಹೋಗೋಣ. ಊಮರ ಏಟ್ಸ ಎಮರ್ಸನೇಲಿಯಟ್ಗಿರ್ಬ್ರಾನಾದಿ ವೈದೇಶಿಕ ವಾಕ್ಸಾಹಿತ್ಯರಸ ಪ್ರಭಾವಿತಮತಿ ಶ್ರೀ ಸಂಸ್ಕೃತಾತ್ ಸಂಸ್ಕೃತಃ ಜೈನ ಬ್ರಾಹ್ಮಣ ಶೈವ ವಾಂಗ್ಮಯ ಭವತ್ ಸಂಸ್ಕಾರ ನಿಷ್ಪಾದಿತಃ ತದ್ಯಾವದ್ರಸಪಾಕಜನ್ಯ ಕವಿತಾ ಮೂರ್ತಿ ಸಬೇಂದ್ರೇ ಕವಿಃ. ಏನಪ್ಪ ಇದು? ಉಮರನು ಈಟ್ಸು ಮರ್ಸೆಲೇನಿ ಯಟ್ಕಿ ಬ್ರಾನಾದಿ ವೈದೇಶಿಕೆ ವಾಕ್ಸಾಹಿತ್ಯ ಪ್ರಭಾವಿತಮತಿ ಶ್ರೀ ಸಂಸ್ಕೃತಾತ್ ಸಂಸ್ಕೃತಃ ಜೈನ ಬ್ರಾಹ್ಮಣ ಶೈವ ವಾಂಗ್ಮಯ ಭವತ್ ಸಂಸ್ಕಾರ ನಿಷ್ಪಾದಿತಃ ತದ್ ಯಾವತ್ ರಸಪಾಕಜನ್ಯ ಕವಿತಾ ಮೂರ್ತಿ ಸಹ ಬೇಂದ್ರೆ ಕವಿಃ. ಊಮರ ಏಟ್ಸ ಮರ್ಸೇಲಿಟ್ಕಿದ ಬ್ರಾನಾದಿ ವೈದೇಶಿಕ ವಾಕ್ಸಾಹಿತ್ಯ ಪ್ರಭಾವಿತಮತಿ. ಉಮರ, ಏಟ್ಸ್, ಎಮರ್ಸನ್, ಏಲಿಯಟ್, ಗಿಬ್ರಾನ್ ಮುಂತಾದ ವಿದೇಶಿಯರ ಸಾಹಿತ್ಯ ರಸದಿಂದ ಪ್ರಭಾವಿತವಾದ ಬುದ್ಧಿಯುಳ್ಳ ಶ್ರೀ ಸಂಸ್ಕೃತಾತ್ ಸಂಸ್ಕೃತದಿಂದ ಸಂಸ್ಕೃತಃ ಪರಿಷ್ಕೃತವಾದ
ಜೈನ ಬ್ರಾಹ್ಮಣ ಶೈವ ವಾङ्ಮಯ ಭವ ಸಂಸ್ಕಾರ ನಿಷ್ಪಾದಿತಃ. ಜೈನ ಬ್ರಾಹ್ಮಣ ಶೈವ ಸಾಹಿತ್ಯಗಳಿಂದ ಉಂಟಾದ ಸಂಸ್ಕಾರದಿಂದ ರೂಪುಗೊಂಡ ರಸಪಾಕಜನ್ಯ ಕವಿತಾಮೂರ್ತಿ, ರಸಪಾಕದಿಂದ ಉಂಟಾದ ಕವಿತಾಮೂರ್ತಿಯಾಗಿರುವ ತದ್ಯಾವತ್ ಸಹ ಈತನೇ ಬೇಂದ್ರೆ ಕವಿ. ಅರ್ಥ ಒತ್ತೆ ನೋಡಿದೋ 8ನೇದ್ರದು. ಬೇಂದ್ರೆಯವರು ಉಮರ, ಯೇಟ್ಸ್, ಎಮರ್ಸನ್, ಏಲಿಯಟ್, ಗಿಬ್ರಾನ್ ಮುಂತಾದ ವಿದೇಶಿಯರ ಸಾಹಿತ್ಯದ ರಸದಿಂದ ಪ್ರಭಾವಿತರಾದವರು. ಹಾಗೆಯೇ ಸಂಸ್ಕೃತದಿಂದ ಪರಿಷ್ಕೃತವಾದ ಬುದ್ಧಿಯುಳ್ಳವರೂ ಹೌದು. ಅವರ ಕವಿತೆಗಳು ಜೈನ ಬ್ರಾಹ್ಮಣ ಶೈವ ಸಾಹಿತ್ಯಗಳಿಂದ ಉಂಟಾದ ಸಂಸ್ಕಾರದಿಂದ ರೂಪುಗೊಂಡ ರಸಪಾಕದಿಂದ ಉಂಟಾದವು. ಆದ್ದರಿಂದ ಅವರು ಕವಿತಾಮೂರ್ತಿಯೇ ಸರಿ ಅಥವಾ ಮೂರ್ತಿವೆತ್ತ ಕವಿಯೇ ಸರಿ ಅಂತೆ. ಭಾಳ ಚಂದ ಹೇಳ್ತಾರಲ್ಲ, ಅದ್ಭುತವಾದಂಥ ಒಂದು ಎಷ್ಟು ಪಾಶ್ಚಾತ್ಯ ಕವಿಗಳು. ಅದರಂತೆ ನಮ್ಮ ಶ್ರೇಷ್ಠ ಕಾವ್ಯ ಸಾಹಿತ್ಯದ ರಚನಾಕಾರರು ಜೈನರಲ್ಲಿ, ಬ್ರಾಹ್ಮಣರಲ್ಲಿ, ಶೈವರಲ್ಲಿದ್ದಂಥವ್ರು, ಇವರೆಲ್ಲರ ರಸವನ್ನು ತಾವು ಉಂಡು ನಮಗೆ ಅವರು ತಾವು ಕವನಗಳನ್ನು ಬರೆದು ನಮಗೆ ಹಂಚ್ತಾ ಇದ್ದಾರೆ. ಇನ್ನು 9ನೇದ್ದು ಒತ್ತೆ ನೋಡಿ. ಸ್ಕಂದೇತಿ ಪ್ರತಿತೋಂಬಿಕಾಸುತನಯಃ ಷಾಣ್ಮಾತುರೋ ಭೂತ್ಪುರಾ ತದ್ವಜ್ಜನದಯಾಂಬಿಕೇತ್ಯಭಿದಯ ಮಾತ್ರಾ ಚ ಕರ್ನಾಟಗಿರಾ. ಇಂಗ್ಲೀಷ ಸಂಸ್ಕೃತ ವಾङ्ಮರಾಠಿ ಸುವಚಃ ಪಾಂಡೀಚೇರಿ ಮಾತೃಭಿಃ ಪ್ರೇಮ್ಣಾಂ ಪೋಷಿತ ಏಷ ಬೇಂದ್ರೆ ಕವಿರಾಟ್ ಸ್ಪಷ್ಟಂ ಹಿ ಷಾಣ್ಮಾತುರಂ. ಅನ್ವಯ ಓದ್ತೇನೆ. ಸ್ಕಂದ ಇತಿ ಪ್ರಥಿತಃ ಅಂಬಿಕಾತನಯಃ ಷಾಣ್ಮಾತುರಃ ಪುರಾ ಅಭೂತ್. ತದ್ವತ್ ಅಂಬಿಕಾ ಇತ್ಯಭಿಧಯ ಜನ್ಮದಯ ಮಾತ್ರಾ ಚ ಕರ್ನಾಟಗಿರ. ಇಂಗ್ಲೀಷ್ ಸಂಸ್ಕೃತ ವಾङ्ಮಯ ಮರಾಠಿ ಸುವಚಃ ಪಾಂಡೀಚೇರಿ ಮಾತೃಭಿಃ ಪ್ರೇಮ್ಣಾ ಪೋಷಿತಃ ಏಷಃ ಬೇಂದ್ರೆ ಕವಿರಾಟ್ ಸ್ಪಷ್ಟಂ ಷಾಣ್ಮಾತುರಃ ಹಿ. ಆಮೇಲೆ ಅನ್ವಯಾರ್ಥ. ಸ್ಕಂದ ಇತಿ ಪ್ರಥಿತಃ ಸ್ಕಂದ ಎಂದು ಪ್ರಸಿದ್ಧನಾದ ಅಂಬಿಕಾತನಯ, ಅಂಬಿಕೆಯ ಮಗ. ಷಾಣ್ಮಾತುರಃ 6 ತಾಯಿಯರನ್ನು ಹೊಂದಿದವನು. ಪುರಾ ಹಿಂದೆ ಅಭೂತ ಆಗಿ ಹೋದ. ತದ್ವತ್ ಅದರಂತೆಯೇ ಅಂಬಿಕಾ ಇತ್ಯಭಿಧಯ ಅಂಬಿಕಾ ಎಂಬ ಹೆಸರಿನ ಜನ್ಮದಯ ಜನ್ಮದಾತ್ರಿಯಾದ ಮಾತ್ರಾ ತಾಯಿಯಿಂದ ಚೆ ಕರ್ನಾಟಕ ಗಿರ ಕನ್ನಡದಿಂದಲೂ ಇಂಗ್ಲೀಷ್ ಸಂಸ್ಕೃತ ವಾङ्ಮರಾಠಿ ಸುವಚಃ ಪಾಂಡೀಚೇರಿ ಮಾತೃಭಿ ಇಂಗ್ಲೀಷ್ ಸಂಸ್ಕೃತ ಮರಾಠಿಗಳೆಂಬ ಶ್ರೇಷ್ಠ ಭಾಷೆಗಳಿಂದಲೂ ಪಾಂಡೀಚೇರಿಯ ತಾಯಿಯರಿಂದಲೂ ಪ್ರೇಮ್ಣ ಪ್ರೀತಿಯಿಂದ ಪೋಷಿಸಲ್ಪಟ್ಟ ಏಷಃ ಬೇಂದ್ರೆ ಈ ಬೇಂದ್ರೆಯವರು ಕವಿರಾಟ ಕವಿಗಳ ರಾಜ ಸ್ಪಷ್ಟಂ ನಿಸ್ಸಂಶಯವಾಗಿ ಷಾಣ್ಮಾತುರಃ ಹಿ ಷಾಣ್ಮಾತುರ 6 ತಾಯಂದಿರನ್ನು ಹೊಂದಿದವನು. ಹೆಂಗಪ್ಪ? ಸ್ಕಂದ ಎಂಬ ಅಂಬಿಕೆಯ ಮಗ ಹಿಂದೆ ಆಗಿ ಹೋದ. ಆತನಿಗೂ 6 ಜನ ತಾಯಂದಿರಿದ್ದರಂತೆ, ಪುರಾಣದಲ್ಲಿ ಬರ್ತೇದು. ಅದೇ ರೀತಿ ಅಂಬಿಕೆ ಎಂಬ ಜನ್ಮದಾತೆಯನ್ನು ಕನ್ನಡ ಸಂಸ್ಕೃತ ಇಂಗ್ಲೀಷ್ ಮರಾಠಿ ಹಾಗೂ ಪಾಂಡೀಚೇರಿ ಎಂಬ 6 ತಾಯಂದಿರನ್ನು ಜನ್ಮ ನೀಡಿದ ತಾಯಿಯೂ ಸೇರಿ 6 ತಾಯಂದಿರನ್ನು ಹೊಂದಿರುವ ಈ ಬೇಂದ್ರೆಯವರು ಖಂಡಿತವಾಗಿ ಷಾಣ್ಮಾತುರರೇ ಅಂದರೆ 6 ತಾಯಿಯರನ್ನು ಹೊಂದಿದ್ದಾರೆ ಅಂಥೇಳಿ ಇಲ್ಲಿ ಹೊಗಳ್ತಾ ಇದ್ದಾರೆ. 6 ತಾಯಿಯರು ಯಾರು? ಜನ್ಮ ಕೊಟ್ಟ ತಾಯಿ ಅಂಬಿಕೆ, ಕನ್ನಡ, ಮರಾಠಿ, ಇಂಗ್ಲೀಷ್ ಭಾಷೆ, ಸಂಸ್ಕೃತ ಇವರೆಲ್ಲರೂ ಹೌದು. ಆಮೇಲೆ ಶ್ರೀಮಾತಾ ಅರವಿಂದಾಶ್ರಮದ ಮಾತೆ. ಹೀಗೆ 6 ತಾಯಂದರು ಬೇಂದ್ರೆಯವರಿಗೆದ್ದರು ಅಂಥೇಳಿ ಒಂದು ವಿಶಿಷ್ಟವಾದ ವರ್ಣನೆಯನ್ನು ನಮ್ಮ ಪಂಡರೀನಾಥಾಚಾರ್ಯ ಗಲಗಲಿಯವರು, ವಿದ್ವಾಂಸ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿಯವರು ಒಂದು ಅಪೂರ್ವ ರೀತಿಯಲ್ಲಿ ಅವರ ವ್ಯಕ್ತಿತ್ವವನ್ನು 6 ವಿಧದ ಮುಖಗಳನ್ನು 6 ತಾಯಂದಿರು ಅಂಥೇಳಿ ವರ್ಣಿಸಿದ್ದಾರೆ. ಮತ್ತೆ ನಾಳೆ ನೋಡುವ.